ಕಾಜಿ ಕಲ್ಲಳ್ಳಿ ಮುನ್ರಾಜು ಅಂತ ನನ್ನ ಹೆಸರು. ಈ ನರಸಾಪುರ ಪಕ್ಕದಲ್ಲಿರೋಂತಹ ಒಂದು ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿಯಲ್ಲಿ ರೈತ ಕುಟುಂಬದಿಂದ ಹುಟ್ಟಿ ಬಂದು ಒಂದು ವ್ಯವಸಾಯದಲ್ಲಿ ನಾವು ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ನಾವು ಒಟ್ಟು ಕುಟುಂಬ. ನಮ್ಮ ಅಪ್ಪನವರು ಮೂವರು, ಅವರು 2000 ಇಸ್ವಿ ತನಕ ಇದ್ದರು. ಅಲ್ಲಿಂದ ನನ್ನ ಜಾಯಿಂಟ್ ಕುಟುಂಬ, ನನ್ನ ತಮ್ಮನವರೆಲ್ಲ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಅಭಿವೃದ್ಧಿ ಮಾಡಿಕೊಂಡು ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಕೋಲಾರದಲ್ಲಿ 20 ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿದ್ದು ಒಂದು ಮನೆಯನ್ನು ಸಹ ಕಟ್ಕೊಂಡು ಇದು ಮಾಡ್ತಾಯಿದ್ದೆ. ಅದರಲ್ಲಿ ಬರ್ತೀವಿ. ಕಳೆದ 10 ವರ್ಷ ಹಿಂದೆ ನಾನು 12 ವರ್ಷ ಹಿಂದೆ DCC ಬ್ಯಾಂಕಲ್ಲಿ ವಾಲಂಟ್ರಿ ತಗೊಂಡು ಊರ ಕಡೆ ಬಂದೆ ವ್ಯವಸಾಯ ಮಾಡಬೇಕು ಅಂತ. ವ್ಯವಸಾಯ ಜೊತೆಲಿ ನೀವು ಅರ್ಥ ಮಾಡ್ಕೊಳ್ರಿ. ಆಮೇಲೆ ಅವ್ರ ಹತ್ರ ಏನಾದರೂ ದಾಖಲೆಗಳಿದ್ದರೆ ತೊಗೊಂಬಂದು ಇಲ್ಲಿ ಚೆಕ್ ಮಾಡಬಾರ್ದಾಗಿತ್ತು. ಅದು ಸುಳ್ಳು ಆಪಾದನೆ. ಈ ಲೆಕ್ಕ ಅಂತಂದರೆ ಬರೀ 5ರಿಂದ 10 ಲಕ್ಷ ವರ್ಷಕ್ಕೆ ಉಳಿಯೋದಿಲ್ಲಿ. ಆ 5ರಿಂದ 10 ಲಕ್ಷ ಉಳಿಯೋ ಅಮೌಂಟಲ್ಲಿ ನಾನು ಕೋಟಿಗೆ ತಗೊಳೋಕ್ಕಾಗ್ತದೋ ಇಲ್ಲ ಅಂಥೇಳಿ ನೀವೇ ಅದನ್ನು ನಿರ್ಧರಿಸಬೇಕು. ಇದಾದಮೇಲೆ ಇದು ಈ ಸೊಸೈಟಿ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಈ ಸೊಸೈಟಿ ಬಿಲ್ಡಿಂಗ್ ಒಂದು 2 ವರ್ಷ 3, 4, 5 ವರ್ಷದಿಂದನೇ DCC ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ. ಆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಇಲ್ಲಿ ಸೈಟ್ ಪಾಯ ಹಾಕಕ್ಕೆ ಬಂದ್ವಿ. ಪಾಯ ಹಾಕಿದಾನಿಂದ ಕೆಲವರು ಇಲ್ಲಿ ಬಿಲ್ಡಿಂಗ್ ಕಟ್ಟಬಾರ್ದು ಅಂತೇಳಿ ಆ ಕಡೆ ಗಲಾಟೆ ಈ ಕಡೆ ಗಲಾಟೆ ಸುತ್ತು ಗಲಾಟೆ ಮಾಡಿ 1.5 ವರ್ಷ ತಳ್ಳಿದ್ರು. ಅಷ್ಟೊತ್ತಿಗೆ DCC ಬ್ಯಾಂಕ್ ಲೋನು ಸ್ಯಾಂಕ್ಷನ್ ಆಗಿದ್ದು ಟರ್ಮ್ ಮುಗಿದೋಯ್ತು ಅಂತ ವಾಪಸ್ ಹೋಯ್ತು. ಆದರೂ ಏನೋ ಕಷ್ಟ ಬಿದ್ದು ಈ ಬಿಲ್ಡಿಂಗು ಕಟ್ಟಿದ್ವಿ. ಇನ್ನೂ 30 ಲಕ್ಷ ರೂಪಾಯಿ ನಾವು ಕಾಂಟ್ರಾಕ್ಟ್ರಿಗೆ ಬಾಕಿ ಇದ್ದೀವಿ. ಈಗಲೂ 1.30ರಲ್ಲಿ ಅವ್ರಿಗೆ ಒಂದೇನೋ ಸೇರಿದ್ದು, ಇನ್ನೂ 30 ಲಕ್ಷ ರೂಪಾಯಿ ಬಾಕಿ ಇದೆ. ಇಲ್ಲಿ ಯಾವುದು ಕದ್ದಿಲ್ಲ. ಆಮೇಲೆ ಇಷ್ಟು ಜನ ಹೆಣ್ಮಕ್ಳಿಗಾಗಲಿ ಅಥವಾ ರೈತರಿಗಾಗಲಿ ನಾವು ಸಾಲ ಕೊಟ್ಟಿದ್ವಲ್ಲ 10 ವರ್ಷದಿಂದ, ಹೆಣ್ಣು ಮಗುವನಾಗಲಿ ಇವರನ್ನಾಗಲಿ 100 ರೂಪಾಯಿ ಈ ಸಂಘದ ಆಡಳಿತ ಮಂಡಳಿ ಅವರಿಂದ ಲಂಚ ತಗೊಂಡು ಲೋನ್ ಕೊಟ್ಟದಂತೇಳಿ ಯಾರಾದರೂ ಸಾಬೀತುಪಡಿಸಿರಿ. ಇಷ್ಟು ಜನ ರೈತರವ್ರಿ, ಇವರೆಲ್ಲ ರೈತರೇ. ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಬೋದು. ಯಾರಿಂದಾದರೂ 100 ರೂಪಾಯಿ ನಾವು ಲಂಚ ತಗೊಂಡಿದ್ವಾ ಅಥವಾ ಅವ್ರಿಗೆ ತೊಂದರೆ ಕೊಟ್ಟಿದ್ವಿ ಅಂತ ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ನಮ್ಮ ರೈತರೆಲ್ಲನೂ ಹೋಬಳಿನಲ್ಲಿ 40 ಹಳ್ಳಿ ಬರ್ತದೆ, ನೀನು ಬಂದಲೇ ಅಭಿವೃದ್ಧಿ ಮಾಡಿದ್ಯಾ, ನಮಗೆಲ್ಲ ಅನುಕೂಲ ಆಗಿದೆ, ನೀನೇ ಮುಂದಕ್ಕೆ ಇರಬೇಕು, ನಾಳೆ ಎಲೆಕ್ಷನ್ ಇರೋದ್ರಿಂದ ನೀನೇ ಕಂಟಿನ್ಯೂ ಆಗು, ನೀನೇ ಅಧ್ಯಕ್ಷನಾಗು, ಇನ್ನೂ ಅದನ್ನು ಸರಿಪಡಿಸು ಅಂತೇಳಿ ಹೇಳಿದ್ದಕ್ಕಿಂತ ಏನಾಯಿತು, 3 ದಿವಸದಿಂದ ಹೋಬಳಿ 40 ಹಳ್ಳಿಗೆ ಓಡಾಡೋಕ್ಕೆ ಶುರು ಮಾಡಿದರು. 40 ಹಳ್ಳಿನಾಗ ರೈತರು ಇಲ್ಲಿ ಸಾಲ ಪಡ್ಕೊಂಡಿರೋರು, ಇಲ್ಲಿಂದ ಉಪಯೋಗ ಪಡ್ಕೊಂಡಿರೋರು ಮುನ್ರಾಜಪ್ಪನ ಪರವಾಗಿ ಎಲ್ಲರೂ ಮಾತನಾಡೋಕ್ಕೆ ಶುರುವಾದರು. ಮುನ್ರಾಜಪ್ಪನ ಏನಾದರೂ ತಡೆ ಕಟ್ಟಬೇಕು, ಎಲೆಕ್ಷನ್ನಲ್ಲಿ ಜನಗಳನ್ನ ಎತ್ಕಟ್ಟಬೇಕು, ಆತನಿಗೆ ಓಟ್ ಹಾಕ್ದಿರ ಮಾಡಬೇಕು ಅಂತೇಳಿ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಇಟ್ಕೊಂಡು ನಾನು ಕೋಲಾರದಾಗ ಕಟ್ತಾ ಇರೋ ಮನೆ, ನಮ್ಮ ಬೈಪಾಸಲ್ಲಿ ಇರೋ ಜಮೀನು ಮತ್ತು ಈ ಬಿಲ್ಡಿಂಗ್ದೆಲ್ಲ ಇದಾಕಿ ನನ್ನ ಫೋಟೋಗೆ ಹಾಕಿ ಇಲ್ಲಿ ಇವತ್ತು ಸುಳ್ಳು ಆಪಾದನೆ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ. ಅದು ಸತ್ಯಕ್ಕೆ 100 ಸುಳ್ಳು. ಈ ಥರ ಎಲೆಕ್ಷನ್ ಮಾಡಬಾರ್ದು. ಯಾರೋ ಹಿಂದಿನಿಂದ ಇದಾಗಿ ಡೈರೆಕ್ಟ್ ರೈತನ ಕೇಳ್ಕೊಳ್ಳಿ. ಆ ಮುನ್ರಾಜಪ್ಪನ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ, ರೈತರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರಲಿ. ವಾಮಮಾರ್ಗದಿಂದ ಅಧಿಕಾರಕ್ಕೆ ಬರೋದು ಎಲ್ಲಿ ಇದು ನ್ಯಾಯ? ಸಹಕಾರ ಸಂಘಗಳಲ್ಲಿ ಏನಾಗುತ್ತಂತಂದರೆ 1 ವರ್ಷದ ಹಿಂದೆನೇ 200 ಜನಕ್ಕಿಲ್ಲ, ಒಂದು 100 ಜನಕ್ಕೆ 5,000, 10,000, 6,000 ಅನ್ನೋರು ಯಾರೋ ಕೆಲವರು ನಮಗೆ ಕೈ ಸಾಲ ಬೇಕು ಅಥವಾ ಕಷ್ಟ ಇದೆ, ಅದಕ್ಕಿದೆ ಇದಕ್ಕಿದೆ ಅಂತೇಳಿ ನಮ್ಮ ಬೈಲಾದಲ್ಲಿ ಅವಕಾಶ ಇದೆ. ಆಡಳಿತ ಮಂಡಳಿ ತೀರ್ಮಾನ ಮಾಡಿಕೊಂಡು ಅವ್ರ ಗಮನಕ್ಕೆ ತಗೊಂಡು ಎಲ್ಲ ವೋಚರಲ್ಲಿ ನಮ್ಮ ಇದರಲ್ಲಿ ಕ್ಯಾಶ್ ಬುಕ್ಕಲ್ಲಿ ಸ್ಕ್ರೋಲ್ ತಗೊಂಡು ನಮ್ಮ ಅಕೌಂಟ್ ತಗೊಂಡೇ ಕೊಟ್ಟಿದ್ವಿ. ಯಾವುದು ಅದರಲ್ಲೇನು ದುರುಪಯೋಗ ಆಗಿಲ್ಲ. ಆಮೇಲೆ ಅಷ್ಟೂ ಜನದು 1 ವರ್ಷದ ಹಿಂದೆನೇ ಆಡಿಟ್ ರಿಪೋರ್ಟಲ್ಲಿ ಡೀಟೈಲ್ ಇದೆ. ಆಡಿಟ್ ರಿಪೋರ್ಟಲ್ಲಿ ಬಂದುಬಿಟ್ಟಿದ್ದು. ಈಗ ನೆನ್ನೆ ಇವ್ರು ಹೇಳೋದೇನೆಂದರೆ ಎಲೆಕ್ಷನ್ಗಾಗಿ ಸೇರಿಸ್ಕೊಂಡವ್ರಂತಲ್ಲ. ವರ್ಷಕ್ಕೆ 50ರಿಂದ 100 ಜನ, 800-900 ಜನದಲ್ಲಿ ವರ್ಷಕ್ಕೆ 50 ಜನ ಸತ್ತೋಗಿರ್ತಾರೆ. ಅಕಸ್ಮಾತ್ ಲಿಸ್ಟು ಬೈಫರ್ಕೇಷನ್ ಮಾಡೋವಾಗ ಒಂದು ಊರಲ್ಲಿ ಯಾರೋ ಸತ್ತೋಗಿರೋರು ಗೊತ್ತಿರಲ್ಲ, ಆ ಹೆಸರು ಕಂಟಿನ್ಯೂ ಆಗಿರ್ತದೆ. ಉದ್ದೇಶಪೂರ್ವಕ ಅದು ಇನ್ನೊಂದು ಆ ಹೆಸರನ್ನ ಇಟ್ಕೊಂಡು ಅಂತ ಇಟ್ಟರೆ ಓಟ್ ಹಾಕರು ಯಾರು ಬಂದು ಫೋಟೋ ಬೇಕಲ್ಲ, ID ಕಾರ್ಡ್ ಬೇಕಲ್ಲ. ಹಾಂ, ಸುಳ್ಳು, ಮಿಸ್ಟೇಕ್ ಆಗಿರ್ಬೋದು. ಅದು ಇಲ್ಲಿ ಕೇಳಿ. ಹಾಂ, ಅಲ್ಲೇ ಅದೇ ಹೇಳಿದ್ದು. ವೋಟ್ ಲಿಸ್ಟು ಅಲ್ಲ, ಸಾಲ ಬಾಕಿ ಇದ್ದರೆ ಅವ್ರ ಹೆಸರಲ್ಲಿ ಇರ್ತದೆ, ಮಕ್ಕಳು ಕಟ್ಟಬೇಕಾಗ್ತದೆ, ಜಮೀನು ನಮಗೆ ಮಾರ್ಟ್ಗೇಜ್ ಮಾಡಿಕೊಟ್ಟಿರ್ತಾರೆ. ಅದು ಎಲ್ಲ ಸುಮ್ಮನೆ ಸುಳ್ಳು ಆಪಾದನೆ. ಎಲೆಕ್ಷನ್ನಲ್ಲಿ ಮುನ್ರಾಜಪ್ಪನಿಗೆ ಅನುಕೂಲ ಆಗಬಾರ್ದು, ಅನಾನುಕೂಲ ಆಗಲಿ. ಈ ಬಿಲ್ಡಿಂಗ್ ಕಟ್ಟಿದ್ರಿಂದ ಎಲ್ರಿಗೂ ಒಂಥರ ಏನಾಗೋಯ್ತು, ಅಸೂಯೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಹಾಂ,
ಸಹಾಯ ಆಗಿ ಅನುಕೂಲ ಆಗಿ ಇಷ್ಟೆಲ್ಲ ಅಭಿವೃದ್ಧಿ ಪಡಿಸಿರೋದು ಅವ್ರಿಗೆಲ್ಲ ಇಷ್ಟ ಆಗಿ ನಾನು ಒಳ್ಳೇನಂದ್ರೆ ನನ್ನ ಕೈ ಹಿಡೀಲಿ ಅಲ್ಲಿ ಕೂರಿಸ್ಲಿ. ಇಲ್ಲ ಇವ್ನು ಸರಿಯಿಲ್ಲ ಅನ್ನಂಗಿದ್ರೆ ಇವ್ನು ಸರಿಯಿಲ್ಲ ಅನ್ನೋದ್ರಿಂದ ನಾನು ಕೈ ಹಿಡೋದು ಬೇಡ. ನಾನು ಇಲ್ಲಿ ಜೀವನಕ್ಕೆ ಬಂದಿಲ್ಲ, ಏನೋ ನಾನು ಕೈಲಾದಷ್ಟು ಸರ್ವಿಸ್ ಮಾಡೋಣ ಅಂತ ಬಂದಿದ್ದೆ ವಿನಃ ನಾನು ಇಲ್ಲಿ ತಗೊಂಡೋಗಿ ಜೀವನ ಮಾಡಬೇಕಾಗಿಲ್ಲ. ಏನೋ ತಕ್ಕಮಟ್ಟಿಗೆ ನಾವು ಒಂದಷ್ಟು ಆಸ್ತಿ ಒಪ್ಪನಾಸ್ತಿದೆ, ನಾವು ಮಾಡ್ಕೊಂಡಿದ್ವಿ, ದುಡ್ದು ಬದುಕ್ತಾ ಇದ್ವಿ. ಸರ್ವಿಸ್ಗೆ ಬಂದಿರೋದು ನಾನು. ಇಲ್ಲಿ 100 ರೂಪಾಯಿ ಸಂಪಾದನೆಗೆ ಬಂದಿಲ್ಲ, ಯಾರಿಗೂ ಹಿಂಸೆ ಕೊಡೋಕ್ಕೆ ಬಂದಿಲ್ಲ.